45 ಇದು ಅರ್ಜುನ್ ಜನ್ಯ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾದ ಮೇಕಿಂಗ್ ನೋಡ್ತಿದ್ರೆ ಇದು ಅರ್ಜುನ್ ಜನ್ಯ ಅವರ ಸಿನಿಮಾನ ಅನ್ನೋ ಡೌಟ್ ಕೂಡ ಬರುತ್ತೆ. ಅಷ್ಟರ ಮಟ್ಟಿಗೆ ಈ ಒಂದು ಸಿನಿಮಾವನ್ನು ಅರ್ಜುನ್ ಜನ್ಯ ಅವರು ತೆಗೆದಿದ್ದಾರೆ ಅಂದರೆ ತಪ್ಪಾಗಲ್ಲ. ಇನ್ನು ಈ ಒಂದು ಟ್ರೇಲರ್ ನೋಡಿದಾಗ ಈ ಒಂದು ಕತೆ ನಡೆಯುವುದು ಪ್ರೆಸೆಂಟಲ್ಲಿ. ಬಿಕಾಸ್ ಈ ಒಂದು ಸೀನಲ್ಲಿ ಗರುಡ ಗಮನ ವೃಷಭವಾಹನ ಸಿನಿಮಾದ ಪೋಸ್ಟರ್ ಕೂಡ ಕಾಣಿಸ್ತಿದೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ ನಮ್ಮ ಶಿವಣ್ಣ ಮತ್ತು ಉಪೇಂದ್ರ ಅವರು ಇಲ್ಲಿ ಮನುಷ್ಯರೇ ಅಲ್ಲ. ಇಡೀ ಟ್ರೇಲರ್ ಗಮನಿಸಿದಾಗ ಈ ಇಬ್ಬರು ದಿಗ್ಗಜರು ಬೇರೆ ಲೋಕದಿಂದ ಬಂದಿರೋ ಥರ ಕಾಣಿಸುತ್ತೆ. ಅವರ ಆ ಒಂದು ಬಟ್ಟೆಗಳು ಇರ್ಬೋದು, ಇದನ್ನೆಲ್ಲ ನೋಡ್ತಿದ್ರೆ ಹಾಗೆ ಅನಿಸುತ್ತೆ. ಇಲ್ಲಿ ನಮ್ಮ ಉಪೇಂದ್ರ ಅವರು ಬೈಕ್ ನೋಡ್ತಿದ್ರೆ ಮುಂದೆ 2 ಕೊಂಬುಗಳಿವೆ. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ನಮ್ಮ ಉಪೇಂದ್ರ ಅವರು ಮಾಡರ್ನ್ ಯುಗದ ಯಮ್ಮನ ಅಂತ ಅನಿಸುತ್ತೆ. ಬಟ್ ಅದು ನಿಜಾನ ಅಥವಾ ಸುಳ್ಳ ಅನ್ನೋದು ಗೊತ್ತಾಗಬೇಕಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ಕಾಯಬೇಕಾಗುತ್ತೆ. ಇನ್ನು ನಮ್ಮ ಶಿವಣ್ಣ ಅವ್ರನ್ನ ನೋಡ್ತಿದ್ರೆ ಇವರದು ಲಾರ್ಡ್ ಶಿವಣ್ಣ ಪಾತ್ರ ಇರಬಹುದು ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿ ನಂದಿಯನ್ನು ನೋಡ್ತಿದ್ರೆ ಹಾಗೆ ಅನಿಸುತ್ತೆ. ಹಾಗೆ ಇಲ್ಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕಾದ ವಿಷಯ ಏನಂದರೆ ಅದು ನಮ್ಮ ಶಿವಣ್ಣ ಅವರ ಲೇಡಿ ಗೆಟಪ್. ಈ ಒಂದು ಸೀನ್ ಥಿಯೇಟ್ರಲ್ಲಿ ಬಂದಾಗ ಜನರ ಶಿಳ್ಳೆ ಮತ್ತು ಕೂಗು ಬೇರೆ ಲೆವೆಲಲ್ಲೇ ಇರುತ್ತೆ. ಹೇಳೋಕ್ಕಾಗಲ್ಲ, ಥಿಯೇಟರು ಕಿತ್ಕೊಂಡು ಹೋಗ್ಬೋದು. ಅಷ್ಟು ಅದ್ಭುತವಾಗಿ ಶಿವಣ್ಣವರು ಆ ಒಂದು ಲುಕ್ಕಲ್ಲಿ ಕಾಣ್ತಿದ್ದಾರೆ ಅಂದರೆ ತಪ್ಪಾಗಲ್ಲ. ಇನ್ನು ಇಲ್ಲಿ ಉಪೇಂದ್ರ ಅವರು ಲಾರಿಯನ್ನು ಕಾರ್ ಮೇಲೆ ಹತ್ತಿಸಿ ನೋ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಮಾಡಿದರೆ ಇದೇ ಶಿಕ್ಷೆ ಅನ್ನೋ ಡೈಲಾಗ್ ಏನಿದೆ ಇದನ್ನೆಲ್ಲ ನೋಡ್ತಿದ್ರೆ ಶಿವ ಮತ್ತು ಯಮ್ಮ ಭೂಮಿ ಮೇಲೆ ಬಂದಾಗಿದೆ. ಇಲ್ಲಿ ಮಾಡರ್ನ್ ವೆಪನ್ಸ್ ಕೂಡ ಇದೆ. ಅದ್ರ ಜೊತೆ ಈ ತ್ರಿಶೂಲ ಆಯುಧ, ಕಮಲ ಆಯುಧ ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ಒಂದು ಬಿಗ್ ವಾರ್ ಕೂಡ ಇದೆ. ಹಾಗೆ ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ಏರ್ಬಡ್ಸ್ ಹಾಕ್ಕೊಂಡು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಮ ಶಿವಣ್ಣವರು ಇದೇ ಫಸ್ಟ್ ಟೈಮ್ ಏರ್ಬಡ್ಸ್ನ ನೋಡ್ತಿರೋ ರೀತಿ ಆ ಒಂದು ಬಡ್ಸನ್ನು ತೆಗೆದು ತಮ್ಮ ಕಿವಿಲಿ ಇಟ್ಕೋತಾರೆ. ಸೊ ಇಲ್ಲಿ ಯಾವುದೇ ಅನುಮಾನ ಇಲ್ಲ, ಶಿವಣ್ಣ ಮತ್ತು ಉಪೇಂದ್ರ ಅವರು ಬೇರೆ ಒಂದು ಲೋಕದಿಂದ ಭೂಮಿಗೆ ಬಂದಿದ್ದಾರೆ. ಅದು ಯಾಕಿರ್ಬೋದು ಅನ್ನೋದೇ ಈ ಒಂದು ಸಿನಿಮಾದ ಪ್ಲಾಟ್ ಆಗಿರ್ಬೋದು. ಇದನ್ನು ಹೊರತುಪಡಿಸಿ ಸಿನಿಮಾದ ಮೇಕಿಂಗ್ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ. ಆ ಒಂದು ಕಲರ್ ಗ್ರೇಡಿಂಗ್ ಇರ್ಬೋದು, ಇಲ್ಲಿರೋ ಪಾತ್ರಗಳ ಕಾಸ್ಟ್ಯೂಮ್ ಇರ್ಬೋದು, ಇವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿವೆ. ಆದರೆ ಇಲ್ಲಿ ಕೆಲವೊಂದು ಕಡೆ VFX ವರ್ಕ್ ಏನಿದೆ ಅದು ನಕಲಿ ಅನಿಸುತ್ತೆ. ಸೊ ಅದು ಇನ್ನೂ ಬೆಟರ್ ಮಾಡ್ಬೋದಿತ್ತು. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಈ ಒಂದು ಸಿನಿಮಾದ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಬಟ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋಕ್ಕಾಗಲ್ಲ. ಇದು ಅರ್ಜುನ್ ಜನ್ಯ ಅವರ ಸಿನಿಮಾ ಆಗಿರೋದ್ರಿಂದ ಅದರಲ್ಲೂ ಅವರೇ ಮ್ಯೂಸಿಕ್ ಮಾಡ್ತಿದ್ದಾರೆ. ಸೊ ಅವರ ಮ್ಯೂಸಿಕ್ ಮೇಲೆ ಇನ್ನೂ ಹೈ ಎಕ್ಸ್ಪೆಕ್ಟೇಷನ್ ಇರೋದಂತೂ ಪಕ್ಕ. ನೋಡೋಣ ಸಿನಿಮಾದಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತಾರಾ ಅಥವಾ ಇಲ್ವಾ ಅಂತ. ಸೊ ಇದೇ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬಕ್ಕೆ ವರ್ಲ್ಡ್ ವೈಡ್ 45 ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಕೊನೆಯದಾಗಿ ನೀವು ಈ ಒಂದು ಟ್ರೇಲರ್ ನೋಡಿ ನಿಮಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ. ಚೆಲುವೆಯ ನೋಟ ಚೆನ್ನ